ಭಗವಂತನಿಗೆ ಹುಟ್ಟು ಇಲ್ಲ, ಸಾವು ಅನ್ನೋದು ಇಲ್ಲ. ಅಂದ್ರೆ ಅವನ್ ಎಲ್ಲಾ ಕಡೆ ಆದಿ ಅಂತ್ಯ ಮಧ್ಯ ಅದ್ಯಾಂತ, ಆದಿ ಅಂತ್ಯ ಮಧ್ಯಾಂತರ ಅನ್ನೋದೇ ಇಲ್ವೇ ಇಲ್ಲ. ಅಂದ್ರೆ ಯಾವಾಗ್ಲೂ ಇರ್ತಾನೆ. ನಾವು ಸತ್ತೋಗ್ತಾ ಇರ್ತೀವಿ, ಶರೀರ ಸತ್ತೋಗುತ್ತೆ ಈ ಜನ್ಮಕ್ ಮಾತ್ರನೇ. ಮತ್ತೆ ಶರೀರ, ಆತ್ಮ ಏನಾಗುತ್ತೆ, ಇನ್ನೊಂದು ಪ್ರದೇಶಕ್ಕೆ, ಇನ್ನೊಂದು ಶರೀರದಲ್ಲಿ ಸೇರುತ್ತೆ. ಅಂದ್ರೆ ಆತ್ಮ ಶಾಶ್ವತವಾದದ್ದು, ದೇಹ ಅನ್ನೋದು ಅಶಾಶ್ವತವಾದದ್ದು. ಈ ಅಶಾಶ್ವತವಾದ ದೇಹಕ್ಕೆ ಏನ್ ಮಾಡ್ತಾ ಇದೀವಿ, ದಂಡನೆ ಮಾಡ್ತಾ ಇದೀವಿ. ನಮ್ಮ ಕೋರಿಕೆ ತೀರ್ಬೇಕು ಅಂತಂದ್ರೆ ಏನೇನೋ ಹಾಕೊಂಡು, ಅಂದ್ರೆ ಹೆಜ್ಜೆಗೆ ನಮಸ್ಕಾರ ಹಾಕೋದಾಗ್ಲಿ, ಆಮೇಲೆ ಶರೀರಕ್ಕೆ ದಂಡನೆ ಕೊಡುತ್ತಾ, ಅಂದ್ರೆ ಏನೇನೋ, ಅಂದ್ರೆ ಶರೀರಕ್ಕೆ ಅಗ್ನಿಯಲ್ಲಿ ನಡೆಯೋದಾಗ್ಲಿ, ನನ್ ಕೋರಿಕೆ ತೀರ್ಸಪ್ಪ ಅಂತ ಇದ್ದಲ ಮೇಲೆ ನಡೆಯೋದಾಗ್ಲಿ, ಶರೀರಕ್ಕೆ ಎಷ್ಟು ಕಷ್ಟ ಕೊಡ್ತಾ ಇದ್ದೀರಾ. ಆ ಶರೀರಕ್ಕೆ ಕಷ್ಟ ಕೊಡೋದ್ರಿಂದ ಏನೂ ಲಾಭ ಇಲ್ಲ. ಅಂದ್ರೆ ಶರೀರದಲ್ಲಿ ಒಂದೊಂದು ಭಾಗದಲ್ಲಿ ಈ ತರ ಮಾಡ್ಕೊಂಡ್ರೆ, ಅಂದ್ರೆ ಇವಾಗ ಮೇಲ್ಮಲ್ಲತ್ತೂರ್ ಅಂತ ಇದೆ ಅಲ್ಲ, ಒಂದು ತಮಿಳ್ನಾಡಲ್ಲಿ ಊರಲ್ಲೇ, ಅದೇನ್ ಮಾಡ್ತಾರಂತಂದ್ರೆ ಒಂದು ತ್ರಿಶೂಲ ತರ ಚುಚ್ಚಿಕೊಳ್ತಾರೆ, ನಾಲ್ಗೆ ಮೇಲೆ ಚುಚ್ಕೊಂಡು ಅಂದ್ರೆ ಅವ್ರು ಮಾಡಿರೋ ಪಾಪ ಕ್ಷಮಿಸ್ಬೇಕು ಅಂತ ದೇಹಕ್ಕೆ ದಂಡನೆ ಮಾಡ್ಕೊಳ್ತಾ ಇರ್ತಾರೆ, ಚಾವಟಿಲಿ ಹೊಡ್ಕೊಳ್ತಾರೆ. ಅಂದ್ರೆ ಅದನ್ನೆಷ್ಟು, ಅಂದ್ರೆ ಭಗವಂತನನ್ನ ಇಡಿಸ್ಕೊಳ್ಬೇಕು ನಾವು. ಭಗವಂತನ ಎಷ್ಟೋ ಇದ್ ಮಾಡಿದಾನೆ, ಆದ್ರೆ ನಾವು ಅವ್ರನ್ನ ತಿಳ್ಕೊಂತಾ ಇಲ್ಲ. ಅವನ ಶಕ್ತಿ ಅಪಾರವಾದದ್ದು. ಆ ಅಪಾರವಾದ ಶಕ್ತಿಯನ್ನು, ಆ ಭಗವಂತನನ್ನ ನಾವು ಅವ್ರು ಹೇಗೆ ಎಷ್ಟು ಎಲ್ಲಾ ಕಡೆ ವ್ಯಾಪಿಸಿದ್ದಾರೆ, ಆದ್ರೆ ನಾವು ಸ್ಥಿಮಿತವಾಗಿ ಅಲ್ಲೇ ಇದ್ದಾನೆ, ಅಲ್ಲಿ ತಿಳಿಯೋದಿಲ್ಲ ಭಗವಂತನ್ಗೆ. ನಾವು ಮಾಡುವ ಕೆಲ್ಸ, ನಾವೇನೇ ಮಾಡೋದು ತಪ್ಪು ಕೆಲ್ಸಗಳನ್ನ ಗುರ್ತಿಸೋದಲ್ಲ. ನಾವು ಒಳಗೆ ಮಾತ್ರ ಭಗವಂತನನ್ನ ನಾವು ಕರೆಕ್ಟ್ ಆಗಿದ್ರೆ, ಹೊರಗಡೆ ಬಂದ್ಬಿಟ್ಟು ನಾವು ಯಾವ ಕೆಲ್ಸನ ಮುಂದುವರ್ಸ್ಕೊಂಡು ಹೋದ್ರೆ ನಮ್ಗೇನು ಭಗವಂತ ನಮ್ಗೇನು ಇದ್ ಮಾಡೋದಿಲ್ಲ. ಪಾಪ ಕರ್ಮಗಳನ್ನೆಲ್ಲ ಮಾಡಿ ತಿರ್ಗಾ ಆಮೇಲೆ ಕಷ್ಟಗಳು ಬಂದಾಗ ನನ್ ಕಷ್ಟ ಹೋಗ್ಲಿ, ನನ್ನನ್ನ ಕಾಪಾಡು, ನನ್ನ ರಕ್ಷಿಸು ಅಂತ ಬೇಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ನೀನ್ ಮಾಡೋದನ್ನ ಕರೆಕ್ಟಾಗಿ ಮಾಡೋದನ್ನ ಮಾಡ್ತಾ ಇದ್ರೆ ಹೊಂದುತ್ತೀಯ. ಅಂದ್ರೆ ಅದು ಭಗವಂತನನ್ನ ಹಿಂಸಿಸಿದ ಹಾಗೆ. ಅಂದ್ರೆ ನಾವು ಏನೇ ಯಾರಿಗೆ ಇದ್ ಮಾಡಿದ್ರು ಅದು ಭಗವಂತನನ್ನ ಇದ್ ಮಾಡ್ದಂಗೆ. ಅಂದ್ರೆ ಆ ಭಗವಂತ ಎಲ್ಲರಲ್ಲಿಯೂ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ. ಆ ವ್ಯಾಪಿಸಿರೋ ಆ ಭಗವಂತನನ್ನ ಪತ್ರಿಜಿ ಅವರು ಹೇಳಿರೋ ಮಾರ್ಗದಲ್ಲಿ ನಾವು ಸೇರ್ಕೊಳ್ಬೇಕಂತಂದ್ರೆ, ಅವರು ಕೊಟ್ಟಿರುವ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನವನ್ನು ಮಾಡಿದಾಗ್ಲೇ ಆ ಭಗವಂತನನ್ನ ಸೇರುವ ಮಾರ್ಗ ನಮ್ಗೆ ತಿಳಿಯುತ್ತದೆ. ಈಗ ನೋಡಿ, ರಮಣ ಮಹರ್ಷಿ ಎಷ್ಟು 19 ವರ್ಷಗಳ ಕಾಲ ಎಷ್ಟು ತೀವ್ರವಾಗಿ ಧ್ಯಾನ ಸಾಧನೆ ಮಾಡ್ಬಿಟ್ಟು ಆತ್ಮಸ್ಥಿತಿಯಲ್ಲಿದ್ದಾರಲ್ಲ. ಮತ್ತೆ ಬುದ್ಧ ಭಗವಾನರು ಎಷ್ಟೋ ಕಠೋರವಾದ ಸಾಧನೆಯನ್ನು ಮಾಡಿ, ಎಷ್ಟು ಅಭ್ಯಾಸವನ್ನು ಮಾಡಿ ತಮ್ಮ ಧ್ಯಾನ ಶಕ್ತಿಯಿಂದ ಆ ಭಗವಂತನನ್ನ ಹೇಗೆ ತಿಳ್ಕೊಂಡ್ರು, ನಿರ್ವಾಣ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಫಸ್ಟ್ ಸ್ಟೇಜ್ ಅಲ್ಲಿ, ಫಸ್ಟ್ ಸಿಟ್ಟಿಂಗ್ ನಲ್ಲಿ ಫಸ್ಟ್ ಅವರು ಗತ ಜನ್ಮ ನೋಡ್ಕೊಂಡ್ರಂತೆ, ಮತ್ತೆ ಗತ ಜನ್ಮ ಆದ್ಮೇಲೆ ಈಗಿನ ಜನ್ಮ ನೋಡ್ಕೊಂಡ್ರಂತೆ, ಮತ್ತೆ ಭವಿಷ್ಯದ ಜನ್ಮವನ್ನು ನೋಡ್ಕೊಂಡ್ರಂತೆ. ಈ ರೀತಿ ಒಂದೊಂದು ಸಿಟ್ಟಿಂಗ್ ನಲ್ಲೂ ಆ ರೀತಿ ಧ್ಯಾನ ಸಾಧನೆಯನ್ನು ಮಾಡ್ತಾ ಥರ್ಡ್ ಐ ಓಪನ್ ಆಯ್ತಂತೆ, ಆಸ್ಟ್ರಲ್ ಟ್ರಾವೆಲ್ ಅನ್ನೋದು ಮಾಡಿದ್ರಂತೆ. ಆ ರೀತಿ ನಾವು ಹೆಚ್ಚೆಚ್ಚು ಧ್ಯಾನ ಮಾಡ್ಬೇಕು. ಆ ಧ್ಯಾನ ಮಾಡಿದಾಗಲೇ ಆ ಭಗವಂತನ ಲಕ್ಷಣಗಳು ನಮ್ಗೆ ಬರುತ್ತದೆ. ಆ ಭಗವಂತನ ಲಕ್ಷಣಗಳು ಬಂದಾಗಲೇ ನಮ್ಮ ಪೂರ್ತಿ, ಅಂದ್ರೆ ಆ ಭಗವಂತನ ಲಕ್ಷಣಗಳೇ ನಮ್ಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಭಗವಂತನನ್ನ ಕಮ್ಮಿ ಅಗೌರವದಿಂದ ನೋಡಬಾರ್ದು. ಆ ಭಗವಂತ ಸೃಷ್ಟಿಸಿದ್ದಾನೆ. ಆ ಸೃಷ್ಟಿಸಿರೋ ಭಗವಂತ ಒಂದೇ ಅಲ್ಲ, ಎಲ್ಲಾ ಕಡೆನೂ ಇದ್ದಾನೆ. ಆ ಕಡೆ ಅಂದ್ರೆ ಆ ಭಗವಂತನನ್ನ ನಾವು ಮೈಕ್ಗಳ ಮುಖಾಂತರ, ಅಷ್ಟೋತ್ರಗಳ ಮುಖಾಂತರ ಎಲ್ಲ ಹೇಳಿ ಅವನ್ನ ಆರಾಧಿಸೋದಲ್ಲ. ಅಂದ್ರೆ ಅವನ್ನ ಇಟ್ಕೊಳ್ಬೇಕು ಅಂತಂದ್ರೆ ನಮ್ಮ ಕರ್ತವ್ಯ ಏನು, ಮಾನವನ ಕರ್ತವ್ಯ ಏನು,
ಅಂದ್ರೆ ಭಗವಂತ ಹೇಳಿರೋದು ಒಂದಾದ್ರೆ ಮಾನವ ಮಾಡ್ತಾ ಇರೋದು ಇನ್ನೊಂದು. ಅಂದ್ರೆ ಭಗವಂತ ನನ್ಗೆ ಯೋಗಿಗಳಂದ್ರೆ ಇಷ್ಟ. ಅಂದ್ರೆ ಯೋಗಿ ಅಂದ್ರೆ ಯಾರ್ ಧ್ಯಾನ ಮಾಡ್ತಾರೋ ಅವರಂದ್ರೆ ನನಗೆ ಇಷ್ಟ. ಆದ್ರೆ ಮಾನವರೆಲ್ಲ ಏನ್ ಮಾಡ್ತಾ ಇದಾರೆ, ತಮ್ಮ ಕೋರಿಕೆಗಳು ತೀರ್ಸ್ಕೋದಕ್ಕಾಗಿ ಏನ್ ಮಾಡ್ತಾರೆ, ಒಂದು ಅಲ್ಪಾತಿ ಅಲ್ಪವಾದ ಒಂದು ತೆಂಗಿನಕಾಯಿ, ಬಾಳೆಹಣ್ಣು, ಒಂದು ಅಂದ್ರೆ ಆ ಭಗವಂತನ ಸೃಷ್ಟಿ ಅವನ್ ಕೊಟ್ಟಿರೋದನ್ನೇ ನಾವು ಮತ್ತೆ ಆ ಭಗವಂತನ್ಗೆ ತೆಂಗಿನಕಾಯಿ ಒಡೆಯುತ್ತಾ, ಊದ್ಕಡ್ಡಿ ಹಚ್ಚುತ್ತಾ, ಬಾಳೆಹಣ್ಣು ನೈವೇದ್ಯ ಮಾಡುತ್ತಾ, ನನ್ನ ಕೋರಿಕೆ ತೀರ್ಸಪ್ಪ, ನನ್ಗೆ ಈ ಕಷ್ಟ ಬಂದಿದೆ, ನಿನ್ನ ಮೊರೆ ಹೋಗ್ಲಿಲ್ಲ ಅಂದ್ರೆ ನಮ್ಗಿನ್ನ ಕಷ್ಟ ಜಾಸ್ತಿ ಆಗುತ್ತೆ, ನಮ್ಮ ಕಷ್ಟ ತೀರ್ಸು ಅಂತ ಅಲ್ಪಾತಿ ಅಲ್ಪ ಅವ್ರು ಕೊಟ್ಟಿರೋ ಭಗವಂತ ಕೊಟ್ಟಿರೋ ಸಂಪದದಲ್ಲೇ ಆ ಭಗವಂತನ್ಗೆ ಸಮರ್ಪಿಸ್ತಾ ಇದೀವಿ. ಅಂದ್ರೆ ಆ ನೈವೇದ್ಯ ಇಡ್ತೀವಿ. ಆ ಭಗವಂತ ಏನ್ ಸೇವಿಸೋದಿಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ತೋರ್ಸ್ಬಿಟ್ಟು ಹೀಗೆ ಅಂತ ತೋರ್ಸ್ಬಿಟ್ಟು ಅದನ್ನ ನಾವೇ ಸೇವನೆ ಮಾಡ್ತೀವಿ. ಅಂದ್ರೆ ಭಗವಂತ ಕೊಟ್ಟಿರೋದನ್ನ ತಿರ್ಗಾ ಭಗವಂತನ್ಗೆ ನಾವ್ ಇದ್ ಮಾಡ್ತಾ ಇದೀವಿ, ನಾವೇ ತಗೊಂತಾ ಇದೀವಿ. ಅಂದ್ರೆ ಅದು ಅವಮಾನಿಸ್ದಂಗೆ ಅಲ್ವಾ, ಕಮ್ಮಿ ಮಾಡ್ದಂಗೆ ಅಲ್ವಾ ಭಗವಂತನನ್ನ. ಆ ಭಗವಂತ ಹೇಳಿರೋದನ್ನ ಮಾಡ್ಬೇಕು ಹೊರತಾಗಿ ಅಂದ್ರೆ ಆ ಭಗವಂತ ನಾವು ಏನ್ ಮಾಡ್ತಾ ಇದೀವಿ, ಆ ವಿವಿಧ ವಿಧವಾದ ಹೂಗಳನ್ನ ಅರ್ಚಿಸುತ್ತಾ, ಅರ್ಚನೆ ಮಾಡುತ್ತಾ, ಸ್ತೋತ್ರಗಳು ಮಾಡುತ್ತಾ, ತಪಸ್ಸುಗಳನ್ನು ಮಾಡುತ್ತಾ, ಶರೀರ ದಂಡನೆಯನ್ನು ಮಾಡುತ್ತಾ, ಅಂದ್ರೆ ಅಂದ್ರೆ ಹೀಗೆ ಸೂರ್ಯ ನಮಸ್ಕಾರ ಮಾಡೋದಾಗ್ಲಿ, ಎಷ್ಟೊತ್ತು ಒಂದು ಕಾಲು ಇಟ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಆ ಭಗವಂತನನ್ನ ಆಶ್ರಯಿಸ್ತಾರೆ. ಅಂದ್ರೆ ಎಷ್ಟು ದಂಡನೆ ಮಾಡ್ತಾ ಇದ್ದಾರೆ ಶರೀರಕ್ಕೆ. ಆ ದಂಡನೆಯಿಂದ ಅವನು ಇದ್ ಮಾಡೋದಿಲ್ಲ. ನಾವು ಮಾಡ್ಬೇಕಾಗಿರೋದು ಮಾಡ್ಬೇಕು, ಹೊಂದ್ಬೇಕಾಗಿರೋದು ಹೊಂದುತ್ತೆ. ಅಂದ್ರೆ ನಾವು ಕರೆಕ್ಟ್ ಆಗಿ, ಇವಾಗ ನಿನ್ಗೆ ಏನೇನ ಬೇಕು ಅಂದ್ರೆ ಅವನ್ ಕಷ್ಟಗಳು ಕೊಟ್ಟಿದ್ದಾನೆ. ನನಗ್ ಕಷ್ಟ ಯಾಕೆ ಬಂದಿದೆ ಅಂತ ಅವನ್ ಭಗವಂತನ್ ಗೊತ್ತಿಲ್ವಾ? ಅಂದ್ರೆ ಅವನಿಗೆ ಗೊತ್ತಿರೋದು ಏನೂ ಇಲ್ಲ. ನಾವು ಮಾಡ್ಬೇಕಾಗಿರೋ ಮಾಡ್ತಾ ಇದ್ರೆ ಹೊಂದ್ಬೇಕಾಗಿರೋ ಹೊಂದುತ್ತೇವೆ. ಅದನ್ ಬಿಟ್ಟು ನಾವು ಕೋರಿಕೆಗಳು, ನನ್ ಕಷ್ಟಗಳನ್ನೇ ಹೋಗ್ಲಿ, ಆಗ ನಿನ್ಗೆ ಇದು ಕೊಡ್ತೀನಿ, ಈ ಹರಿಕೆ ಸಲ್ಲಿಸ್ತೀನಿ, ಅದನ್ ಕೊಡ್ತೀನಿ, ಇದನ್ ಕೊಡ್ತೀನಿ, ಅಲ್ಪಾತಿ ಅಲ್ಪ ಅಂದ್ರೆ ಚಿಕ್ಕದಂತ ಅವನ ಕೋರಿಕೆಗೋಸ್ಕರ ಅವನ್ ಕೊಟ್ಟಿರೋದನ್ನ ತಿರ್ಗಾ ಅವನ್ಗೆ ಸಮರ್ಪಿಸಿದ್ರೆ ಏನು ಇದು? ಅವನ್ಗೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡೋರ್ನೇ ಇಷ್ಟ ಪಡ್ತಾರೆ ಭಗವಂತ. ಆ ಭಗವಂತನ ಇಷ್ಟಪಡುವುದು ಅಂದ್ರೆ ಪತ್ರಿಜಿ ಹೇಳಿರುವ ಮಾರ್ಗ, ಆ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನವನ್ನು ಮಾಡ್ದಾಗ್ಲೆ ಅಂದ್ರೆ ಆ ಭಗವಂತನಿಗೆ ನಾವು ಇಷ್ಟರಾಗ್ತೀವಂತೆ. ನಾವು ಯಾವಾಗ ಇದನ್ನ ಮಾಡೋದಿಲ್ವೋ, ಅಂದ್ರೆ ಭಗವಂತ ಹೇಳೋದೊಂದು, ಮಾನವ ಇನ್ನೊಂದು ಮಾಡಿದ್ರೆ ಆ ಭಗವಂತನ ಮೆಚ್ಚೋದಿಲ್ಲ ಅಲ್ಲ. ಅದಕ್ಕೆ ನಾವು ಆ ಭಗವಂತನ ಮೆಚ್ಚುವ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಬೇಕು. ಅವಾಗ್ಲೇ ನಾವು ಇಷ್ಟರಾಗ್ತೀವಿ. ನಾವು ಎಲ್ಲರಿಗೂ ಒಂದು ಸೇವಾ ಮನೋಭಾವದಿಂದ ಎಲ್ಲರಲ್ಲಿಯೂ ಒಂದೇ ರೀತಿಯಲ್ಲಿ ಕಾಣಬೇಕು. ನೀನು ಹೆಚ್ಚು, ನೀನು ಕಮ್ಮಿ ಅಂತ ಭೇದ ಭಾವ ಮಾಡಿಲ್ಲ ಭಗವಂತ. ನಮ್ಗೆ ಯಾರಿಗೂ ಭೇದ ಭಾವ ಮಾಡಿಲ್ಲ. ಆದ್ರೆ ಮಾನವರು ಭೇದ ಭಾವ ಮಾಡ್ತಾ ಇದ್ದಾರೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ತುಂಬಾ ಶ್ರೀಮಂತರಿಗೆ ಹೆಚ್ಚು ಮರ್ಯಾದೆ ಕೊಡ್ತಾ ಇದೀವಿ. ನಮ್ಗಿಂತ ಕೆಳಗಿನ ಮಟ್ಟಿನವ್ರಿಗೆ, ಅಂದ್ರೆ ನಮ್ಗಿಂತ ದುಡ್ಡು ಇಲ್ದೇ ಇರೋರ್ಗೆ ಕಮ್ಮಿಯಾಗಿ ಪ್ರವರ್ತಿಸ್ತಾ ಇದೀವಿ. ಅಂದ್ರೆ ನೀನು ಅಂತವನು, ನೀನು ಇಂತವನು ಅಂತ ಹೇಳಿ ಅವನ್ನ ಅವಮಾನಿಸ್ತಾ ಇದೀವಿ. ಅಂದ್ರೆ ಯಾರನ್ನ ಅವಮಾನಿಸ್ದಂಗೆ? ಆ ಭಗವಂತನನ್ನೇ ಅವಮಾನಿಸ್ತಾ ಹಾಗೆ. ಅಂದ್ರೆ ಆ ಭಗವಂತ, ಆ ಸೃಷ್ಟಿಕರ್ತ, ಸರ್ವಾಂತರ್ಯಾಮಿ, ಸರ್ವಸ್ವರೂಪನು, ನಿರಾಕಾರ ಸ್ವರೂಪನು ಅಂತ ಭಗವಂತನನ್ನ ನಾವು ನಿರ್ಲಕ್ಷಿಸ್ತಾ ಇದ್ದೀವಿ. ನಿರ್ಲಕ್ಷಿಸಿದ್ರೆ ನಮ್ಗೇನು ಲಭಿಸುವುದಿಲ್ಲ. ಹೀಗೆ ಮಧ್ಯವರ್ತಿಯಾಗಿ ನಾವು ಆ ಭಗವಂತನನ್ನ ಕೋರ್ಕೊಳ್ತೀವಿ. ಅಂದ್ರೆ ಆ ಭಗವಂತನನ್ನ ಕೋರ್ಬೇಕಂದ್ರೆ ನಾವು ಅವನ್ನ ಆಶ್ರಯಿಸ್ಬೇಕು. ಆಶ್ರಯಿಸಿದಾಗಲೇ ಆ ಭಗವಂತ ನೋಡ್ಕೊಳ್ತಾನೆ. ಅಂದ್ರೆ ನಮ್ಮ ಒಂದೊಂದು ಮಾತು ಎಲ್ಲರಿಗೂ ಒಂದು ಒಳ್ಳೆ ಭಾವನೆಯಲ್ಲಿ ಇರ್ಬೇಕು. ಮಾತಾಡೋ ಮಾತಾಗ್ಲಿ ಒಂದು ಒಳ್ಳೆ ರೀತಿಯಲ್ಲಿ, ಒಂದು ಸೇವಾ ಮನೋಭಾವದಿಂದ, ಒಳ್ಳೆ ಗೌರವ ಪೂರ್ವಕವಾಗಿ, ಅಂದ್ರೆ ಒಂದು ಶಾಂತ ಸ್ವರೂಪವಾಗಿ, ಯಾರಿಗನ ಆಗ್ಲಿ ನಾವು ಇತರರಿಗೆ ಒಳ್ಳೇದನ್ನೇ ಬಯಸ್ಬೇಕು.
ಕೆಟ್ಟದನ್ ಯಾರಿಗೂ ಬಯಸ್ಬಾರ್ದು. ಕೆಟ್ಟದನ್ ಬಯಸಿದ್ರೆ ನೀನ್ ಆ ಭಗವಂತನನ್ನೇ ಕೆಟ್ಟದನ್ ಬಯಸ್ದ ಹಾಗೆ, ಅವಮಾನಿಸ್ದ ಹಾಗೆ, ದ್ವೇಷಿಸ್ದ ಹಾಗೆ. ಯಾರನ್ನ ನಾವು ಏನ್ ಮಾಡ್ತೀವೋ, ಈಗ ನಾವ್ ಯಾರಿಗನ ದ್ವೇಷ ಪಡ್ತಿದೀವಿ ಅಂತ ಅಂದ್ರೆ ನಮಗ್ ನಾವೇ ದ್ವೇಷ ಪಡ್ಕೊಂಡಂಗೆ. ಅಂದ್ರೆ ಭಗವಂತ ನಿನ್ನಲ್ಲೇ ಇದಾನಲ್ವಾ, ನೀನ್ ಅವನ್ನೇ ದ್ವೇಷ ಮಾಡ್ಕೊಂಡಂಗೆ, ಅವಮಾನಿಸ್ದ ಹಾಗೆ. ಅಂದ್ರೆ ಕಮ್ಮಿ ಮಾಡ್ದಂಗೆ ಅಲ್ವಾ ಭಗವಂತನನ್ನ. ಅಂದ್ರೆ ಅವನ್ ಭಗವಂತ ಕಮ್ಮಿ ಲೆಕ್ಕ ಹಾಗೆ ಇಟ್ಟ ಹಾಗೆ. ಅಂದ್ರೆ ಅಗೌರವದಿಂದ ನಡ್ಕೊಂಡ್ರೆ ಅದು ಭಗವಂತನನ್ನ ಮಾಡ್ದ ಹಾಗೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರು ಒಂದು ಒಳ್ಳೆ ಭಾವನೆ, ಒಂದು ಸೇವಾ ಮನೋಭಾವದಿಂದ ಯಾರಿಗೇ ಆಗ್ಲಿ, ಒಂದು ಜೀವಿಗಾಗ್ಲಿ ದಯೆ ಕರುಣೆಯನ್ನು ತೋರಿಸ್ಬೇಕು.